ಪೀಠದಲ್ಲಿ ಮುಂದುವರಿತಾ ಇದೆ ಉಚ್ಚಾಟನೆಯ ಪರ್ವ. ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಸ್ವಾಮೀಜಿಗಳನ್ನ ಕಳೆದ ಕೆಲ ದಿನಗಳ ಹಿಂದೆ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು. ಇದೀಗ 3 ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ಪಂಚಮಸಾಲಿ ಸಂಘದಿಂದ 3 ಟ್ರಸ್ಟಿಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ಸೊ ಅವರನ್ನ ಇವರನ್ನ ಅವರು ಪರಸ್ಪರ 2 ತಂಡಗಳಲ್ಲಿಯೂ ಕೂಡ ಉಚ್ಚಾಟನೆಯ ಪರ್ವ ಮುಂದುವರಿತಾ ಇದೆ. ವಚನಾನಂದ ಶ್ರೀಗಳನ್ನು ಉಚ್ಚಾಟಿಸಿದಂಥ ಟ್ರಸ್ಟಿಗಳಿಗೆ ಈಗ ಗೇಟ್ ಪಾಸ್ ನೀಡಲಾಗಿದೆ. ಪ್ರಧಾನ ಧರ್ಮದರ್ಶಿ BC ಉಮಾಪತಿ, ಮತ್ತೊಬ್ಬ ಟ್ರಸ್ಟಿ ಜ್ಯೋತಿ ಪ್ರಕಾಶ್, ಮತ್ತೊಬ್ಬ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಸೇರಿದಂತೆ 3ರನ್ನ ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆಯ ಬಗ್ಗೆ ಸೋಮನಗೌಡ ಎಂ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷರವರು ಇದೀಗ ನಾವು ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳಿ. ರಾಜ್ಯ ಪಂಚಮಸಾಲಿ ಸಂಘದ ಬೈಲಾ 6.14/23 ಪ್ರಕಾರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಟ್ರಸ್ಟಿಗಳಿಗೆ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಸಂಘದ ಜೊತೆ ಚರ್ಚಿಸಿ ಅನುಮತಿಯನ್ನು ಪಡಿಬೇಕು. ಟ್ರಸ್ಟ್ನ ಡೀಡ್ನ ನಿಯಮಾವಳಿ ಖಂಡಿಕೆ X(C) ಪ್ರಕಾರ ಸಂಘಕ್ಕೆ ಅಧಿಕಾರ ಇದೆ. ಟ್ರಸ್ಟ್ ಸದಸ್ಯರ ಮಧ್ಯೆ ವಿವಾದ ಉಂಟಾದಲ್ಲಿ ಸಂಘ ಸಮಾಜ ನಿರ್ಧಾರವೇ ಅಂತಿಮ ಆಗುತ್ತೆ. ಬ್ಯಾಂಕ್ನಲ್ಲಾಗಲಿ ಟ್ರಸ್ಟ್ನಲ್ಲಾಗಲಿ ವ್ಯವಹಾರ ಮಾಡಲು ಇವರಿಗೆ ಹಕ್ಕಿಲ್ಲ. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ನಿರ್ಣಯ ಸುಪ್ರೀಂ. ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿದ ಅಧ್ಯಕ್ಷ ಸೋಮನಗೌಡ ಈ ಹೇಳಿಕೆ ಕೊಟ್ಟಿದ್ದಾರೆ. ಪಂಚಮಸಾಲಿ ಬಂಧುಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ತೆಗೆದುಕೊಂಡು ಒಂದು ನಿರ್ಧಾರವನ್ನು ಸರಿಪಡಿಸುವಂತ ಕೆಲಸಕ್ಕೆ ಕೈ ಹಾಕಬೇಕು ಅನ್ನೋದನ್ನು ಕೂಡ ಈ ಬೈಲಾದಲ್ಲಿದೆ. ಇಂಥ ಬೈಲಾ ಏನು 2008ಕ್ಕೆ ರಚನೆ ಮಾಡಿದ್ರು. ನಮ್ಮ ನಾಗನಗೌಡರು BKG ಕಂಪನಿಯವರು ನಮ್ಮ ರಾಜ್ಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅದನ್ನ 2014ರಲ್ಲಿ ನಮ್ಮ ಸಂಘದ ಬೈಲಾದಲ್ಲಿ ಕೂಡ ಟ್ರಸ್ಟ್ನವ್ರು ಏನಾದರೂ ತಪ್ಪುಗಳನ್ನು ಮಾಡಿದರೆ, ಸರಿಯಾದ ರೀತಿ ಒಳಗೆ ಲೆಕ್ಕಪತ್ರ ಇಡದಾಗಿದ್ದರೆ, ಅಲ್ಲಿ ಒಳ್ಳೆಯ ಸ್ಥಿತಿ ಒಳಗ ಆ ಪೀಠವನ್ನ ಮಾಡದೇ ಇದ್ದಾಗ ಸಂಘ ಅಧಿಕಾರವನ್ನು ವಹಿಸಿ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂತ ಹಕ್ಕು ಇದೆ ಅನ್ನೋದನ್ನು ಕೂಡ ಏನಂತಂದ್ರೆ ನಮ್ಮ ಬೈಲಾದಲ್ಲಿ ಕೂಡ ಏನಂತಂದ್ರೆ ಹಿರಿಯರು ನಮೂದಿಸಿದ್ದಾರೆ. ಈ ಎಲ್ಲರ ಹಿನ್ನೆ ನಾನು ಸುತ್ತಿ ಬೆಳೆಸಿ ಮಾತಾಡಲಿಕ್ಕೆ ಬರುವುದಿಲ್ಲ. ಟ್ರಸ್ಟಿನಲ್ಲಿ ಇರುವಂತ ಬೈಲಾದಲ್ಲಿ ನಮಗೆ ಅಧಿಕಾರ, ನಮ್ಮ ಸಂಘದಲ್ಲಿರುವಂತ ನಮ್ಮ ಅಧಿಕಾರ ನಿಮಗೆಲ್ಲರಿಗೂ ಆ ನೋಟ್ನಲ್ಲಿ ಅಂತ ಕೊಟ್ಟಿದ್ದೇವೆ. ನಮ್ಮ ಈ ಸದ್ಯದಲ್ಲಿರುವಂತ ಟ್ರಸ್ಟಿಗಳಲ್ಲಿ ಎಲ್ಲರೂ ಕೆಟ್ಟವರಿಲ್ಲ, ಎಲ್ಲರೂ ದುಷ್ಟರಲ್ಲ. ಈ ಸಮಾಜವನ್ನ ಒಳಿತಿಗಾಗಿ ಒಯ್ಯುವಂತ ಟ್ರಸ್ಟ್ಗಳು ಕೂಡ ಇದ್ದಾರೆ. ಅವ್ರನ್ನ ಅಭಿನಂದಿಸ್ತಾ ಈ ಲೆಕ್ಕ ಕೊಡುವಂತ ಚಳವಳಿಗೆ ಏನು ಮುನ್ನುಡಿ ಬರೆದ್ರು, 4 ಗೋಡೆ ಮಧ್ಯೆ ಇರುವಂತ ನಮ್ಮ ಜಗಳಗಳನ್ನ ಇಡೀ ಕರ್ನಾಟಕ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೇ ಗೊತ್ತಾಗುವಂತ ಸ್ಥಿತಿ ಒಳಗೆ ಮಾಡಿರುವಂತ ಸನ್ಮಾನ್ಯ BC ಉಮಾಪತಿ ಅವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ 3 ಜನರನ್ನ ಇಂದಿನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಲಾಗಿದೆ. ಇನ್ನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಿ ಮುಂಬರ್ತಕ್ಕಂಥ ಜೂನ್ ತಿಂಗಳ ನಾನು ಇಡೀ ಕರ್ನಾಟಕ ರಾಜ್ಯದ ನಮ್ಮ ಪಂಚಮಸಾಲಿಯ ಧುರೀಣರು ಈಗಾಗಲೇ ನಾನು ಕಾಂಟ್ಯಾಕ್ಟ್ನಲ್ಲಿ ಮಾಡಿದ್ದೇನೆ. ಸುಮಾರು 64 ಜನ ಪಂಚಮಸಾಲಿ ಸಮುದಾಯಕ್ಕೆ ಒಳಪಟ್ಟಿರುವಂತಹ MP ಗಳು, MLA ಗಳು, ಮಾಜಿ ಸಚಿವರಿದ್ದಾರೆ. ಅವರೆಲ್ಲರನ್ನು ಜೊತೆಗೆ ರಾಜ್ಯ ಸಮಿತಿಯ ಕಾರ್ಯಕಾರಿ ಸಮಿತಿ, ಅದರ ಜೊತೆಗೆ ನಮ್ಮ ತಾಲೂಕಾ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, 120 ತಾಲೂಕಾ ಸಮಿತಿಗಳಿದ್ದಾವೆ, 20 ಜಿಲ್ಲಾ ಸಮಿತಿಗಳಿದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅಣ್ಣಪ್ಪ ನೀಡ್ತಾರೆ. ಅಣ್ಣಪ್ಪ, ಈ ಹಿಂದೆ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿತ್ತು. ಈಗ ಯಾರು ಉಚ್ಚಾಟನೆ ಮಾಡಿದ್ರು ಅದೇ ಟ್ರಸ್ಟಿಗಳನ್ನ ಈಗ ಪಂಚಮಸಾಲಿ ಸಂಘ ಉಚ್ಚಾಟನೆ ಮಾಡಿದೆ. ಹಾಗಾದ್ರೆ ಯಾವುದು ಊರ್ಜಿತ ಆಗುತ್ತೆ ಇಲ್ಲಿ ಅನ್ನೋದು ಬಹಳ ಪ್ರಶ್ನೆಯಾಗಿ ಕಾಡ್ತಾ ಇದೆ. ದಶರಥ್, ಯಾಕಂದ್ರೆ ಪಂಚಮಸಾಲಿ ಪೀಠ ಈ ಲೆಕ್ಕದ ವಿಚಾರವಾಗಿ ಈಗ ಬೀದಿಗೆ ಬಂದು ರಂಪಾಟವಾಗಿದೆ. ಯಾಕಂದ್ರೆ ಸಾರ್ವಜನಿಕವಾಗಿ ಲೆಕ್ಕ ನೀಡಲು ಮುಂದಾದ ಟ್ರಸ್ಟ್ ನಿರ್ಧಾರಕ್ಕೆ ವಿರೋಧವಾಗಿದ್ದು, ಇವಾಗ 18 ವರ್ಷದ ಲೆಕ್ಕವನ್ನು ತರಾತುರಿಯಲ್ಲಿ ಹೇಗೆ ನೀವು ನೀಡ್ತೀರೆಂಬ ಟ್ರಸ್ಟಿಗಳ ಪ್ರಶ್ನೆ ಆಗಿದೆ. ರಾಜ್ಯ ಮಟ್ಟದ ಸಭೆ ಕರೆದು ನೀವು ಸಂಪೂರ್ಣವಾಗಿ ಲೆಕ್ಕ ಕೊಡಬೇಕು. ಅದು ಬಿಟ್ಟು ತರಾತುರಿಯಲ್ಲಿ ಇವಾಗ 18 ವರ್ಷದ ಲೆಕ್ಕವನ್ನು ಕೇವಲ ಈ ತರವಾಗಿ ಕೊಡ್ತಾ ಇರೋದು ಸರಿ ಇಲ್ಲ, ಏನಿಲ್ಲ. ನೀವು ಏನಿದ್ರು
ಏನು ಟ್ರಸ್ಟ್ಗಳನ್ನ ಈ ಹಿಂದೆ ವಚನಂದ ಶ್ರೀಗಳನ್ನು ಉಚ್ಚಾಟನೆ ಮಾಡಿದ್ವಿ. ಇವಾಗ ಅದೇ ಟ್ರಸ್ಟ್ಗಳನ್ನ ಇವಾಗ ಮೂವರು ಯಾರು ಚಂದ್ರಶೇಖರ್ ಪೂಜಾರು, BC ಉಮಾಪತಿ ಅಥವಾ ಜ್ಯೋತಿ ಪ್ರಕಾಶ್ ಅನ್ನೋರ್ನ ಮೂವರ್ನು ಇವಾಗ ಉಚ್ಚಾಟನೆ ಮಾಡ್ಯಾರ. ಅದು ಏಪ್ರಿಲ್ 13ಕ್ಕೆ ಉಚ್ಚಾಟನೆ ಮಾಡಿದ್ದೇವೆ ಎಂದು ಆದ್ರೆ ಈಗ ಪತ್ರಿಕಾಗೋಷ್ಠಿಯಲ್ಲಿ ಇಂದು ತಿಳಿಸಿದ್ದಾರೆ. ಆದ್ರೆ ಈ ಉಚ್ಚಾಟನೆ ಇವಾಗ ಒಂದು ಏನಪ್ಪಾ ಅಂದ್ರೆ ಪಂಚಮಸಾಲಿ ಸಮಾಜದಲ್ಲಿ ಇವಾಗ ಜಟಾಪಟಿ ಮುಂದುವರೆದಿದೆ. ಲೆಕ್ಕದ ವಿಚಾರವಾಗಿ ವಚನಾನಂದ ಸ್ವಾಮೀಜಿಗಳು ಪದಚ್ಯುತಿ ಆದ್ರೂ ಸಹ ನಡೆದ ಬೆಳವಣಿಗೆ ಇದೀಗ ಬೀದಿಯ ರಂಪಾಟ ಆಗಿದೆ. ಟ್ರಸ್ಟಿಗಳು ನಾಳೆ ಸಾರ್ವಜನಿಕವಾಗಿ ಲೆಕ್ಕ ಕೊಡುತ್ತೇವೆ ಎಂದು ತಿಳಿಸಿದ್ರು. ಆದ್ರೆ ಈ ಲೆಕ್ಕ ಕೊಡಿ ಚಳವಳಿ ತೀವ್ರವಾಗಿ ವಿರೋಧವಾಗಿ ವ್ಯಕ್ತಪಡಿಸಿ ಅವಸರದಲ್ಲಿ ನೀಡುವ 18 ವರ್ಷದ ಲೆಕ್ಕ ಪತ್ರ ನಿಮಗೆ ಒಪ್ಪುವುದಿಲ್ಲ. ಲೆಕ್ಕ ಕೊಡಿ ಚಳವಳಿ ಅಧ್ಯಕ್ಷ ಪರಮೇಶ್ವರ್ ಗೌಡ್ರು ಅದರಲ್ಲ ಇವತ್ತು ಪ್ರೆಸ್ ಮೀಟ್ ಮಾಡಿ ಮುಂದಿನ 7 ಬೇಡಿಕೆಗಳನ್ನು ಇಟ್ಟು 2008ರಿಂದ 2026ರವರೆಗಿನ ಲೆಕ್ಕಪತ್ರಗಳನ್ನು ರಾಜ್ಯ ಮಟ್ಟದ ಸಭೆಯನ್ನು ಕರೆದು ನೀವು ಏನು ಮಠಕ್ಕೆ ದಾನದ ರೂಪದಲ್ಲಿ ಬಂದಂತ ವಜ್ರ, ಬೆಳ್ಳಿ, ಬಂಗಾರ ಸಾರ್ವಜನಿಕವಾಗಿ ನೀವು ಮಠದ ಏನ್ ಆಸ್ತಿ ವಿವರ ದಾಖಲೆ ಸಮೇತ ನೀವು ಸರ್ಕಾರದಿಂದಲೂ ಬಂದಂತ ಅನುದಾನವನ್ನು ಪ್ರಾಮಾಣೀಕೃತವಾಗಿ ಪತ್ರ ನೀಡಿ ಅನುದಾನದ ದುರ್ಬಳಕೆ ಆಗಿದ್ದಲ್ಲಿ ಅದನ್ನು ಸರಿಯಾಗಿ ನೀವು ಲೆಕ್ಕ ಕೊಡೋವರೆಗೂ ಇದು ನಾಳೆ ಏನು ಲೆಕ್ಕ ಕೊಡ ಚಳವಳಿ ಐತಲ್ಲ ಅದರ ವಿರುದ್ಧವಾಗಿ ಇವತ್ತು ಪ್ರೆಸ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಅಣ್ಣಪ್ಪ. ನಾವು ಗಮನಿಸ್ತಾ ಇದ್ದೀವಿ ಹರಿಹರ ಪೀಠದ ವಚನಾನಂದ ಶ್ರೀಗಳನ್ನು ಬೈಲಾವು ವಿರುದ್ಧ ನಡೆದುಕೊಂಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಉಚ್ಚಾಟನೆ ಮಾಡಲಾಗಿತ್ತು. ಆ ನಂತರದಲ್ಲಿ ಮಠದ ಆವರಣ ರಣಾಂಗಣವಾಗಿ ಮಾರ್ಪಟ್ಟಿದ್ದನ್ನು ಇಡೀ ರಾಜ್ಯ ಗಮನಿಸಿದೆ. ಯಾರದ್ದು ಸರಿ ಯಾರದ್ದು ತಪ್ಪು ಎನ್ನುವ ಚರ್ಚೆಗಳ ನಡುವೆ ಉಚ್ಚಾಟನೆಗೊಂಡರೂ ಕೂಡ ಆ ಮಠದ ಪೀಠವನ್ನು ತ್ಯಜಿಸದ ವಚನಾನಂದ ಶ್ರೀ ಅಲ್ಲಿಯೇ ಕುಳಿತಿದ್ದಾರೆ. ಆ ಪೀಠವನ್ನು ತ್ಯಜಿಸಿಲ್ಲ. ಜೊತೆಗೆ ಟ್ರಸ್ಟಿಗಳು 3 ಟ್ರಸ್ಟಿಗಳು ಪ್ರಮುಖವಾಗಿ ಆ 3 ಟ್ರಸ್ಟಿಗಳು ಕೂಡ ಬಹಳ ಪ್ರಬಲವಾದ ವಾದವನ್ನು ಮಂಡಿಸಿದ್ರು. ವಚನಾನಂದ ಶ್ರೀಗಳು ಪಂಚಮಸಾಲಿ ಪೀಠದಿಂದ ಶ್ವಾಸ ಪೀಠಕ್ಕೆ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಭಕ್ತರು ನೀಡಿದಂಥ ಕೋಟ್ಯಂತರ ಹಣದ ದುರ್ಬಳಕೆ ಆಗಿದೆ. ಆ ದುರ್ಬಳಕೆಯನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ವಚನಾನಂದ ಇಲ್ಲಿರಬಾರ್ದು. ವಚನಾನಂದ ಶ್ರೀಗಳು ಒಂದು ಶ್ವಾಸಪೀಠವನ್ನು ಅಥವಾ ಹರಿಹರ ಪೀಠವನ್ನು 2ರಲ್ಲಿ ಒಂದನ್ನು ಮಾತ್ರ ಉಳಿಸಿಕೊಳ್ಳಬೇಕು. 2 ಪೀಠಗಳು ಅಂತ ಹೇಳಿದ್ರೆ ಬೇಡ ನಮಗೆ ಅಂತ ಹೇಳಿ. ಆದರೂ ಕೂಡ ಈ ಜಟಾಪಟಿ ಮುಂದುವರಿತಾ ಇತ್ತು. ಯಾವಾಗ ಲೆಕ್ಕಪತ್ರ ವಿಚಾರದಲ್ಲಿ ಲೆಕ್ಕ ಕೊಡಿ ಚಳವಳಿ ಶುರುವಾಯಿತೋ ಆ ಜಟಾಪಟಿ ತೀವ್ರಗೊಳ್ತು. ವಚನಾನಂದ ಶ್ರೀಗಳನ್ನು ಉಚ್ಚಾಟನೆ ಮಾಡಲಾಯಿತು. ಈಗ ಯಾರು ಉಚ್ಚಾಟನೆಗೊಂಡಿದ್ದಾರೋ, ಈಗ ಯಾರು ಉಚ್ಚಾಟನೆ ಮಾಡಿದ್ರೋ ಈಗ ಅವರೇ ಉಚ್ಚಾಟನೆಗೊಂಡಿದ್ದಾರೆ. ಅದು ಮಠದಿಂದಲ್ಲ, ಬದಲಾಗಿ ಪಂಚಮಸಾಲಿ ಸಂಘದಿಂದ. ಪಂಚಮಸಾಲಿ ಸಂಘಕ್ಕೂ ಪೀಠಕ್ಕೂ ಟ್ರಸ್ಟಿಗಳಿಗೂ ಏನು ಸಂಬಂಧ? ಅಧಿಕಾರ ಇದೆಯಾ? ಪಂಚಮಸಾಲಿ ಸಂಘದ ತೀರ್ಮಾನ ಟ್ರಸ್ಟಿಗಳನ್ನು ಉಚ್ಚಾಟನೆ ಮಾಡಲಿಕ್ಕೆ ಅಧಿಕಾರ ಇದೆಯಾ ಅಂತ ಹೇಳಿದರೆ ಇದೆ ಅಂತ ಹೇಳಲಾಗ್ತಾ ಇದೆ. ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದು ಕಾನೂನಿನ ಮಟ್ಟದಲ್ಲಿ ಯಾವುದು ಊರ್ಜಿತಗೊಳ್ಳುತ್ತೆ, ಯಾವುದು ಕಾನೂನಿನ ಅಡಿಯಲ್ಲಿ ಅಂಗೀಕಾರಗೊಳ್ಳುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಬಟ್ ಕೆಲವಷ್ಟು ಸೈಟೇಷನ್ಗಳನ್ನು ಅವರು ಕೊಟ್ಟಿದ್ದಾರೆ. ಉಚ್ಚಾಟನೆಯಾದವರ ಫೋಟೋಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ BC ಉಮಾಪತಿ ಇದ್ದಾರೆ, ಪೂಜಾರಿದ್ದಾರೆ. ಉಚ್ಚಾಟನೆಗೊಂಡಿರುವಂಥ ವ್ಯಕ್ತಿಗಳ 3 ಫೋಟೋಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಮುಂದಿನ ಈ ಸಂಘರ್ಷ ಇಲ್ಲಿಗೆ ನಿಲ್ಲೋದಿಲ್ಲ. ಅವರ ಉಚ್ಚಾಟನೆ ಇವರು, ಇವರ ಉಚ್ಚಾಟನೆ ಅವರು ಮಾಡಿದ ನಂತರದಲ್ಲಿ ಮುಂದೇನು ಅನ್ನುವ ಪ್ರಶ್ನೆ ಈಗ ಎಲ್ಲ ಭಕ್ತರನ್ನು ಕಾಡ್ತಾ ಇದೆ.